ದಟ್ಸ್ ಗಣಿತ ಚಾನಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಫ್ರ್ಯಾಕ್ಷನ್ಸ್ ಚಾಪ್ಟರ್ನ ಮಾಡೋಣ. ಈಗ ನಾವು ಫ್ರ್ಯಾಕ್ಷನ್ಸ್ ಆ್ಯಂಡ್ ಡೆಸಿಮಲ್ಸ್ ಅನ್ನೋ ಚಾಪ್ಟರ್ನ ಮಾಡೋಣ. ಫ್ರ್ಯಾಕ್ಷನ್ಸ್ ಅಂದರೆ ಏನು? ಭಾಗ ಮಾಡೋದು. ಉದಾಹರಣೆಗೆ ಒಂದು ಕೇಕ್ ಇದೆ. ಆ ಕೇಕ್ನ ನಾನು 2 ಭಾಗ ಮಾಡಿ ಒಂದೊಂದು ಭಾಗನ ಒಬ್ಬೊಬ್ಬರಿಗೆ ಕೊಡ್ತೀನಿ. ಅಂದರೆ ಇಲ್ಲಿ ನೋಡಿ, ಈಗ ಆ ಒಂದು ಭಾಗನ ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ. ಸೊ ಫ್ರ್ಯಾಕ್ಷನ್ಸ್ ಏನು ಮಾಡ್ತೀವಿ ಅಂದರೆ ನಂಬರ್ ಆಫ್ ಪಾರ್ಟ್ಸ್ selected divided by total parts ಅಂತ ಹೇಳ್ತೀವಿ. ಅಂದರೆ ಎಷ್ಟು ಪಾರ್ಟ್ಸ್ ನಾವು ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ ನೋಡಿ, ಟೋಟಲ್ ಎಷ್ಟು ಪಾರ್ಟ್ಸ್ ಇದೆ ನೀವೇ ಹೇಳಿ. 2 ಪಾರ್ಟ್ಸ್ ಇದೆ. ಆ 2 ಪಾರ್ಟಲ್ಲಿ ನಾನು ಎಷ್ಟು ಪಾರ್ಟ್ಸ್ ಸೆಲೆಕ್ಟ್ ಮಾಡಿದ್ದೀನಿ? 1. ಸೊ ಅದಕ್ಕೆ ಇದನ್ನು 1/2 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಈಗ ಇಲ್ಲಿ ನೋಡಿ, ಎಷ್ಟು ನಾನೇನು ಹೇಳಿದೆ ಫಾರ್ಮುಲಾ, ನಂಬರ್ ಆಫ್ ಪಾರ್ಟ್ಸ್ ಸೆಲೆಕ್ಟೆಡ್ ಡಿವೈಡೆಡ್ ಬೈ ಟೋಟಲ್ ಪಾರ್ಟ್ಸ್. ಇವಾಗ ಹೇಳಿ, ಎಷ್ಟು ಪಾರ್ಟ್ಸ್ ಸೆಲೆಕ್ಟ್ ಮಾಡಿದ್ದೀವಿ ನಾವು? 1 ಪಾರ್ಟ್ ಸೆಲೆಕ್ಟ್ ಮಾಡಿದ್ದೀವಿ. ಟೋಟಲ್ ಪಾರ್ಟ್ಸ್ ಎಷ್ಟು? 1 2 3 4. ಅದಕ್ಕೆ 1/4. ಅದೇ ರೀತಿ ಇಲ್ಲಿ ಎಷ್ಟು ಪಾರ್ಟ್ ಸೆಲೆಕ್ಟ್ ಮಾಡಿದ್ದೀವಿ? 1 2 3 ಪಾರ್ಟ್ಸ್ ಸೆಲೆಕ್ಟ್ ಮಾಡಿದ್ದೀವಿ. ಟೋಟಲ್ ಪಾರ್ಟ್ಸ್ ಎಷ್ಟು? 1 2 3 4. ಸೊ ಅದಕ್ಕೆ ಇದನ್ನು 3/4 ಅಂತ ಕರಿತೀವಿ. ಈಗ ಇಲ್ಲಿ ನೋಡಿ, 1 ಪಾರ್ಟ್ ಡಿವೈಡೆಡ್ ಬೈ 2. ಇಲ್ಲಿ ಒಟ್ಟು ಎಷ್ಟು ಪಾರ್ಟ್ಸ್ ಇದ್ದಾವೆ? 1 2 3 ಪಾರ್ಟ್ಸ್ ಇದ್ದಾವೆ. ಎಷ್ಟು ಪಾರ್ಟ್ಸ್ ಸೆಲೆಕ್ಟ್ ಮಾಡಿದ್ದೀವಿ? ಒಂದೇ ಒಂದು ಪಾರ್ಟ್. ಸೊ 1. ಇಲ್ಲಿ ಎಷ್ಟು ಪಾರ್ಟ್ ಸೆಲೆಕ್ಟ್ ಮಾಡಿದ್ದೀವಿ? 1 2 3. ಟೋಟಲ್ ಎಷ್ಟು ಪಾರ್ಟ್ಸ್ ಇದೆ? 1 2 3 4. ಇಲ್ಲಿ ಎಷ್ಟು ಪಾರ್ಟ್ ಸೆಲೆಕ್ಟ್ ಆಗಿದೆ? 1. ಟೋಟಲ್ ಎಷ್ಟು ಪಾರ್ಟ್ಸ್ ಇದೆ? 1 2 3 4. ಈಗ ಅದೇ ರೀತಿ ಇಲ್ಲೂ ಐಡೆಂಟಿಫೈ ಮಾಡೋಣ. ಇಲ್ಲಿ ಈ ಪಾರ್ಟ್ ಎಷ್ಟು ಹೇಳಿ? ಇಲ್ಲಿ 4 ಪಾರ್ಟ್ಸ್ ಈ ರೀತಿ ಮಾಡಿದ್ದಾರೆ ಅವರು. ಆಯಿತಾ? ಈ ಫ್ರ್ಯಾಕ್ಷನ್ ಏನು? 1 ಪಾರ್ಟ್ ಡಿವೈಡೆಡ್ ಬೈ ಟೋಟಲ್ ಪಾರ್ಟ್ಸ್ 4, 1/4. ಈಗ ಇದು ನೋಡಿ, ಇದು ಎಷ್ಟು ಪಾರ್ಟ್ಸ್ ಹಾಕಿದ್ದಾರೆ? ಎಲ್ಲ ಹಾಕ್ಬಿಟ್ಟಿದ್ದಾರೆ. 1 ಸೆಲೆಕ್ಟ್ ಮಾಡಿದ್ದಾರೆ. ಒಟ್ಟು ಪಾರ್ಟ್ಸ್ ಎಷ್ಟು? ಈ ರೀತಿ ಇದು 4 ಪಾರ್ಟ್ಸಾಗಿ ಮಾಡಿದ್ದಾರೆ. 4 ಪಾರ್ಟ್ಸ್ನೂ ಸೆಲೆಕ್ಟ್ ಮಾಡಿದ್ದಾರೆ. 4/4 ಅಂದರೆ ಅದರ ಅರ್ಥ 1 ಅಂದರೆ ಇದರಲ್ಲಿ ಫ್ರ್ಯಾಕ್ಷನ್ನೇ ಇಲ್ಲ, ಫುಲ್ಲು ಸೆಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಅವರು ಅಂತ ಅರ್ಥ. ಇದರಲ್ಲಿ ಎಷ್ಟು? 2 ಪಾರ್ಟ್ ಸೆಲೆಕ್ಟ್ ಮಾಡಿದ್ದಾರೆ. ಒಟ್ಟು ಎಷ್ಟು ಪಾರ್ಟ್ಸು? 1 2 3 4. 2/4. ಅಥವಾ ನೀವು ಇದನ್ನು ಇನ್ನೊಂದು ರೀತಿನಲ್ಲೂ ಮಾಡ್ಬೋದು. ಯಾವ ರೀತಿ? ಇದಿಷ್ಟು ಒಂದು ಅರ್ಧ ಪಾರ್ಟ್, ಇದಿಷ್ಟು ಅಂತ ಹೇಳಿ 2 ಪಾರ್ಟಾಗಿ ಡಿವೈಡ್ ಮಾಡಿದ್ದೀವಿ. 1 ಪಾರ್ಟ್ನ ಸೆಲೆಕ್ಟ್ ಮಾಡಿದ್ದೀವಿ ಅಂತ 1/2 ಅಂತ ಆದರೂ ಬರಿಬೋದು. ಅದು ನಿಮ್ಮ ಇಷ್ಟ, ಎಷ್ಟು ಪಾರ್ಟ್ಸ್ ಆಗಿ ನೀವು ನೋಡ್ತೀರಿ ಅಂತ. ಈಗ ಇದರಲ್ಲಿ ಎಷ್ಟು ಸೆಲೆಕ್ಟ್ ಮಾಡಿದ್ದೀವಿ? 3. ಟೋಟಲ್ ಎಷ್ಟಿದೆ? 4. 3/4. ಇದರಲ್ಲಿ ಎಷ್ಟು ಸೆಲೆಕ್ಟ್ ಮಾಡಿದ್ದೀವಿ? 1. ಒಟ್ಟು ಎಷ್ಟಿದ್ದಾವೆ? 4. ಈಗ ಇದನ್ನು ನೋಡಿ, ಇದರಲ್ಲಿ ಎಷ್ಟು ಪಾರ್ಟ್ ಸೆಲೆಕ್ಟ್ ಮಾಡಿದ್ದೀವಿ? 0. ನಾವೇನೂ ಸೆಲೆಕ್ಟ್ ಮಾಡಿಲ್ಲ. ನಂಬರ್ ಆಫ್ ಪಾರ್ಟ್ಸಾಗಿ ಮಾಡಿದ್ದೀವಿ, ಅದನ್ನೂ ಇಲ್ಲ. ಸೊ 0, ಏನೂ ಸೆಲೆಕ್ಟ್ ಮಾಡಿಲ್ಲ ನಾವು. ಇಲ್ಲಿ 1/3. ಇಲ್ಲಿ ಅಷ್ಟೇ 0, ಯಾಕಂದರೆ ನಾವೇನೂ ಸೆಲೆಕ್ಟ್ ಮಾಡಿಲ್ಲ. ಇಲ್ಲೂ ಅಷ್ಟೇ 0, ಯಾಕೆ? ಇಲ್ಲೂ ನಾವೇನೂ ಸೆಲೆಕ್ಟ್ ಮಾಡಿಲ್ಲ. ಈಗ ಇಲ್ಲಿ ಎಷ್ಟಾಯಿತು? 2/3 ಆಯಿತು. ಇಲ್ಲಿ 1/3 ಆಯಿತು. ಇಲ್ಲಿ 0, ಯಾಕಂದರೆ ನಾನು ಏನೂ ಸೆಲೆಕ್ಟ್ ಮಾಡಿಲ್ಲ. ಈಗ ಕಲರ್ ಮಾಡಬೇಕಂತೆ. 1/4 4 ಪಾರ್ಟ್ಸ್ ಇದ್ದಾವೆ. ಒಂದನ್ನು ನೀವು ಕಲರ್ ಮಾಡಬೇಕು. ಈಗ 2 ಪಾರ್ಟ್ ಇದ್ದಾವೆ, ಅದರಲ್ಲಿ ಒಂದನ್ನು ಕಲರ್ ಮಾಡಬೇಕು. ಈಗ ಕಲರ್ ಫಾರ್ 3/4 ಅಂದರೆ 4 ಪಾರ್ಟ್ಸ್ ಇದ್ದಾವೆ, 3ಕ್ಕೆ ನೀವು ಕಲರ್ ಮಾಡಬೇಕು. ಈಗ 2/3 3 ಪಾರ್ಟ್ಸ್ ಇದ್ದಾವೆ, ಅದರಲ್ಲಿ 2 ಪಾರ್ಟ್ಸ್ಗೆ ಕಲರ್ ಮಾಡಬೇಕು.
ಈಗ ಎನ್ಸರ್ಕಲ್ ದ ಫ್ರ್ಯಾಕ್ಷನ್ ದಟ್ ರೆಪ್ರೆಸೆಂಟ್ಸ್ ದ ಗಿವನ್ ಪಿಕ್ಚರ್. ಇದು ಎಷ್ಟಾಯ್ತು ಹೇಳಿ? 1/, ಟೋಟಲ್ ಪಾರ್ಟ್ ಎಷ್ಟು? 4. ಈಗ 1/, ಟೋಟಲ್ ಪಾರ್ಟ್ಸ್ ಎಷ್ಟು? 3. ಈಗ ಟು ರೆಪ್ರೆಸೆಂಟ್ 1/3 ರೆಪ್ರೆಸೆಂಟ್ ಮಾಡಬೇಕಂತೆ, ಅಂದರೆ 3 ಪಾರ್ಟ್ಸಲ್ಲಿ 1 ಪಾರ್ಟ್ ಅಂತ ಆಯಿತು. ಸೊ 3 ಪಾರ್ಟ್ಸಲ್ಲಿ 1 ಪಾರ್ಟ್ ಅಂದರೆ 1 ಪಾರ್ಟ್ನ ಕಲರ್ ಮಾಡಿ, 1 ಪಾರ್ಟ್ನ ಕಲರ್ ಮಾಡೋದು, ಇದನ್ನು ಫ್ರ್ಯಾಕ್ಷನ್ ಅಂತ ನಾವು ಕರಿತೀವಿ. ಈ ಫ್ರ್ಯಾಕ್ಷನ್ ನಾವು ಬರಿತೀವಲ್ಲ 1/2 ಅಥವಾ 1/3 ಅಥವಾ 1/4, ಫಸ್ಟ್ ಮೇಲ್ಗಡೆ ಇರೋದನ್ನು ನ್ಯೂಮರೇಟರ್ ಅಂತ ಕರಿತೀವಿ, ಕೆಳಗಡೆ ಇರೋದನ್ನು ನಾವು ಡಿನಾಮಿನೇಟರ್ ಅಂತ ಕರಿತೀವಿ. ಇದು ನಿಮಗೆ ಗೊತ್ತಿರಬೇಕು. ಈ ಫಾರ್ಮುಲಾ ನಾನು ನಿಮ್ಗೆ ಆವಾಗಲೇ ಹೇಳಿದೆ, ನಂಬರ್ ಆಫ್ ಪಾರ್ಟ್ಸ್ ಸೆಲೆಕ್ಟೆಡ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಅಂತ. ಈಗ ಹೋಲ್ ಅಂದರೆ ಇದೊಂದು ಫುಲ್ಲು ಶೇಡ್ ಮಾಡಿಬಿಟ್ಟಾಯ್ತು, ಇದರಲ್ಲಿ ನಾವು ಫ್ರ್ಯಾಕ್ಷನೇ ಇಲ್ಲ. ಇವಾಗ ಇದರಲ್ಲಿ ನಾವು 2 ಪಾರ್ಟ್ಸ್ ಮಾಡಿದ್ದೀವಿ. ಇಲ್ಲಿ 2 ಪಾರ್ಟ್ಸಲ್ಲಿ 1 ಪಾರ್ಟ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ 2 ಪಾರ್ಟ್ ಸೆಲೆಕ್ಟ್ ಆಗಿದೆ. 2 ಡಿವೈಡೆಡ್ ಬೈ ಟೋಟಲ್ ಪಾರ್ಟ್ಸ್ 4, 2/3. ಇವಾಗ 2ನಂತ ಏನಂತ ಕರಿತೀವಿ? ನಾನು ಏನು ಹೇಳಿದೆ? ಮೇಲ್ಗಡೆ ಇರೋದನ್ನು ನ್ಯೂಮರೇಟರ್ ಅಂತ ಕರಿತೀವಿ, ಕೆಳಗಡೆ ಇರೋದನ್ನು ಡಿನಾಮಿನೇಟರ್ ಅಂತ ಕರಿತೀವಿ. ಇವಾಗಲೂ ಅಷ್ಟೇ, 1 ಏನು ನ್ಯೂಮರೇಟರ್, 5 ಏನು ಡಿನಾಮಿನೇಟರ್. ಇಲ್ಲೂ ಅಷ್ಟೇ, ರೆಪ್ರೆಸೆಂಟ್ ದ ಶೇಡೆಡ್ ಪೋರ್ಷನ್ ಆ್ಯಸ್ ಫ್ರ್ಯಾಕ್ಷನ್. ಏನು ಫ್ರ್ಯಾಕ್ಷನು? ಎಷ್ಟು ಸೆಲೆಕ್ಟ್ ಮಾಡಿದ್ದೀನಿ? 3. ಒಟ್ಟು ಎಷ್ಟು ಪಾರ್ಟ್ಸ್ ಇದ್ದಾವೆ? 4. ನ್ಯೂಮರೇಟರ್ ಏನು? 3. ಡಿನಾಮಿನೇಟರ್ ಏನು? 4. ಮತ್ತೊಂದು ಎಷ್ಟು ಸೆಲೆಕ್ಟ್ ಮಾಡಿದ್ದೀನಿ? 2. ಒಟ್ಟು ಎಷ್ಟಿದ್ದಾವೆ? 4 ಇದೆ. ನ್ಯೂಮರೇಟರ್ ಏನು? 2. ಡಿನಾಮಿನೇಟರ್ ಏನು? 3. ಈಗ 3 ಲೋಟ ಇದ್ದಾವೆ. ಎಷ್ಟು ಸೆಲೆಕ್ಟ್ ಮಾಡಿದ್ದೀನಿ? 1. ಒಟ್ಟು ಎಷ್ಟಿದೆ? 3. 1/3. ಈಗ ನೋಡಿ, ಜಾನ್ಸ್ ಫಾದರ್ ಬಾಟ್ ಅ ಸ್ಮಾಲ್ ಕೇಕ್ ಫಾರ್ ಹಿಸ್ ಬರ್ಡೇ. ಇಟ್ ವಾಸ್ ಕಟ್ ಇಂಟು 8 ಈಕ್ವಲ್ ಪಾರ್ಟ್ಸ್. ಜಾನ್ಗೆ ಎಷ್ಟು ಪಾರ್ಟು? 1 ಔಟ್ ಆಫ್ 8. 2 ಪಾರ್ಟ್ಸ್ ವಾಸ್ ಗಿವನ್ ಟು ರೇವತಿ. 8ಅಲ್ಲಿ 2 ರೇವತಿಗೆ ಸಿಕ್ತು. ರಹೀಮ್ಗೆ 3, ಅಂದರೆ 8ಅಲ್ಲಿ ಅವನಿಗೆ 3 ಪಾರ್ಟ್ ಸಿಕ್ತು. ನೋಡಿ, ಪಾರ್ಟ್ ಆಫ್ ಕೇಕ್ ಟೇಕನ್ ಬೈ ಜಾನ್ ಅಂದರೆ 1/8. ರೇವತಿಗೆ ಎಷ್ಟು? 2/8. ರಹೀಮ್ಗೆ ಎಷ್ಟು? 3/8. ಇಲ್ಲಿ 1, 2, 3 ಏನಂತ ಕರಿತೀವಿ? ನ್ಯೂಮರೇಟರ್ ಅಂತ ಕರಿತೀವಿ. 8ನ ಏನಂತ ಕರಿತೀವಿ? ಡಿನಾಮಿನೇಟರ್ ಅಂತ ಕರಿತೀವಿ. ಈಗ ರೆಪ್ರೆಸೆಂಟ್ ಪಾರ್ಟ್ ಆಫ್ ದ ಕೇಕ್ ಟೇಕನ್ ಬೈ ಈಚ್ ಪಿಕ್ಟೋರಿಯಲಿ. ಈಗ ಇದನ್ನು ಫ್ರ್ಯಾಕ್ಷರಲ್ಲಿ ಬರಿಬೇಕಂತೆ. ಎಷ್ಟು ಪಾರ್ಟ್ ಸೆಲೆಕ್ಟೆಡ್? 2. ಟೋಟಲ್ ಎಷ್ಟು? 4. 2 ಏನು ನ್ಯೂಮರೇಟರ್, 4 ಏನು ಡಿನಾಮಿನೇಟರ್. ಅದೇ ರೀತಿ ಇಲ್ಲಿ 3 ಸೆಲೆಕ್ಟ್ ಮಾಡಿದ್ದೀವಿ, ಒಟ್ಟು 4 ಇದೆ. 3/5. ಇಲ್ಲಿ 1, 2, 3, 4, 5. 5 ಡಿವೈಡೆಡ್ ಬೈ ಟೋಟಲ್ ಎಷ್ಟು ಪಾರ್ಟ್ಸ್ ಇದೆ? 1, 2, 3, 4, 5, 6, 7, 8. 8. 5/8. ಈಗ ಇಲ್ಲಿ ನಮಗೆ ಒಂದು ಗೊತ್ತಾಗಬೇಕು, ಏನು ಅಂದರೆ ಒಂದು ಉದಾಹರಣೆ ಕೊಡ್ತೀವಿ. ಈಗ ಒಂದು ಸರ್ಕಲ್ ಇದೆ. ಆ ಸರ್ಕಲಲ್ಲಿ ನಾನು 2 ಪಾರ್ಟ್ ಮಾಡ್ತೀನಿ. ಒಂದು ಪಾರ್ಟ್ ಫುಲ್ಲು ಶೇಡ್ ಮಾಡ್ತೀನಿ, ಅಂದರೆ ಎಷ್ಟು? 1/2. ಇವಾಗ ಅದೇ ಸರ್ಕಲ್ನ ನಾನು 4 ಪೋರ್ಷನ್ ಮಾಡ್ತೀನಿ. 4ರಲ್ಲಿ 2 ಶೇಡ್ ಮಾಡ್ತೀನಿ, 2/4. ಅದೇ ಸರ್ಕಲ್ನ ನಾನು ಇವಾಗ 8 ಭಾಗ ಮಾಡ್ತೀನಿ. ಆ 8 ಭಾಗದಲ್ಲಿ 4 ಭಾಗನ ಶೇಡ್ ಮಾಡ್ತೀನಿ, 4/8. ಇವಾಗ ನೀವು ನೋಡಿ, ಫ್ರ್ಯಾಕ್ಷನ್ ಮಾತ್ರ ಚೇಂಜ್ ಆಗುತ್ತೆ, 1/2, 2/4, 4/8. ಆದರೆ ಇಲ್ಲಿ ಅಬ್ಸರ್ವ್ ಮಾಡಿದರೆ ಎಲ್ಲದರಲ್ಲೂ ಸೇಮ್ ಅಮೌಂಟೇ ಶೇಡ್ ಆಗಿದೆ. ಇಲ್ಲೂ ಅರ್ಧ ಶೇಡ್ ಆಗಿದೆ, ಇಲ್ಲೂ ಅರ್ಧ ಶೇಡ್ ಆಗಿದೆ, ಇಲ್ಲೂ ಅರ್ಧ ಶೇಡ್ ಆಗಿದೆ. ಇದನ್ನು ನಾವು ಈಕ್ವಿವೇಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಈಕ್ವಿವೇಲೆಂಟ್ ಅಂದರೆ ಏನು?
ಇಲ್ಲಿ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು 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 ಎಲ್ಲ ಒಂದೇ ಅಂತ. 1/2 = 2/4 = 4/8. ಈಕ್ವಿವೇಲೆಂಟ್ ಫ್ರ್ಯಾಕ್ಷನ್ಸ್ನ ಹೇಗೆ ಕಂಡುಹಿಡಿತೀವಿ ನಾವು ಅಂತ ಹೇಳಿದ್ರೆ, ಫಸ್ಟು ಒಂದು ಫ್ರ್ಯಾಕ್ಷನ್ ತೊಗೊತೀನಿ, ಅದಕ್ಕೆ ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಒಂದೇ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀನಿ. 1 × 2 2, 2 × 2 4, 2/4 ಬಂತು. ಅದೇ ರೀತಿ 1/2ನ ನ್ಯೂಮರೇಟರ್ನ ಡಿನಾಮಿನೇಟರ್ನ ಒಂದೇ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಏನು ಬಂತು? 3 1s 3, 3 2s 6, 6/3 ಬಂತು. ಅದೇ ರೀತಿ ಇನ್ನು ಒಂದೇ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀನಿ. 4 1s 4, 4 2s 8, 8s ಬಂತು. ಇವನ್ನೆಲ್ಲ ನಾವು ಈಕ್ವಿವೇಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಇದನ್ನು ನಾವು ಈಕ್ವಿವೇಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಅವರು ಯಾವುದೋ ಒಂದು ಫ್ರ್ಯಾಕ್ಷನ್ ನಿಮಗೆ 1/3 ಅಂತ ಕೊಟ್ಟು ಇದಕ್ಕೆ ಈಕ್ವಿವೇಲೆಂಟ್ ಫ್ರ್ಯಾಕ್ಷನ್ಸ್ ಬರೀರಿ ಅಂದರೆ ಏನೂ ಇಲ್ಲ, ನ್ಯೂಮರೇಟರ್ನ ಡಿನಾಮಿನೇಟರಿಂದ ಒಂದೇ ನಂಬರಿಂದ ಮಲ್ಟಿಪ್ಲೈ ಮಾಡಿ. ನಿಮ್ಮ ಇಷ್ಟ, ನೀವು ಯಾವ ನಂಬರಿಂದ ಬೇಕಾದರೂ ಮಲ್ಟಿಪ್ಲೈ ಮಾಡ್ಬೋದು, ಬೇಕಾದರೆ 100ಇಂದನೂ ಮಲ್ಟಿಪ್ಲೈ ಮಾಡ್ಬೋದು, ಅದು ನಿಮ್ಮ ಇಷ್ಟ. 100/300. ಇನ್ನೊಂದು 1/3 ಅಂದರೆ ಯೂಶ್ವಲಿ ಚಿಕ್ಕ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀವಿ ನಾವು ಈಸಿ ಆಗಲಿ ಅಂತ. 2 1s 2, 3 2s 6, 2 6. ಸೊ 1/3 = 100/300 = 2/6. ಇವನ್ನ ಈಕ್ವಿವೇಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ಎಕ್ಸಾಂಪಲಲ್ಲೂ ಅದೇ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಹಾಫ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ. ಇದಿಷ್ಟು ಸೆಲೆಕ್ಟೆಡ್ ಏರಿಯಾ. ಈಗ 2 ಪಾರ್ಟಲ್ಲಿ 1 ಪಾರ್ಟ್. ಈಗ ಇಲ್ಲಿ 4 ಪಾರ್ಟಾಗಿ ಮಾಡ್ತಾರೆ, ಅದರಲ್ಲಿ 2 ಪಾರ್ಟ್ ಸೆಲೆಕ್ಟ್ ಮಾಡ್ತಾರೆ. ಇದರಲ್ಲಿ 8 ಪಾರ್ಟ್ ಮಾಡಿ 4 ಪಾರ್ಟ್ ಸೆಲೆಕ್ಟ್ ಮಾಡ್ತಾರೆ. 1/2, 2/4, 4/8 ಇವೆಲ್ಲ ಈಕ್ವಿವೇಲೆಂಟ್ ಫ್ರ್ಯಾಕ್ಷನ್ಸ್ ಅಂತ. ಈಗ ರೈಟ್ ದ ಫ್ರ್ಯಾಕ್ಷನ್ ರೆಪ್ರೆಸೆಂಟೆಡ್ 1/3. ಇಲ್ಲೆಷ್ಟು? 2/6. ಇಲ್ಲೆಷ್ಟು? 3/9. ನೀವು ಇಲ್ಲಿ ನೋಡ್ತಾನೆ ಗೊತ್ತಾಗುತ್ತೆ, ಪಾರ್ಟ್ಸ್ ಡಿಫ್ರೆಂಟ್ ಆಗಿದ್ದರೂ ಈ ಫ್ರ್ಯಾಕ್ಷನ್ಸ್ ಎಲ್ಲ ಈಕ್ವಿವೇಲೆಂಟ್ ಫ್ರ್ಯಾಕ್ಷನ್ಸ್ ಅಂತ. ಅವರು ಅದನ್ನೇ ಮಾಡ್ತಾ ಇದ್ದಾರೆ. ಮಲ್ಟಿಪ್ಲೈ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಬೈ ದ ಸೇಮ್ ನಂಬರ್ ಮಾಡಿದ್ರೆ ನಮಗೆ ಈಕ್ವಿವೇಲೆಂಟ್ ಫ್ರ್ಯಾಕ್ಷನ್ಸ್ ಬರುತ್ತೆ. ಈಗ ಇದಕ್ಕೆ ಈಕ್ವಿವೇಲೆಂಟ್ ಫ್ರ್ಯಾಕ್ಷನ್ಸ್ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಈಗ ಇದನ್ನು 3/8 ಇದೆ. ಈಕ್ವಿವೇಲೆಂಟ್ ಫ್ರ್ಯಾಕ್ಷನ್ಸ್ ಬೇಕು ಅಂದರೆ ಮಲ್ಟಿಪ್ಲೈ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಬೈ ದ ಸೇಮ್ ನಂಬರ್. ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಈಗ ಕೊಟ್ಟಿರೋದಕ್ಕೆ ನೀವು ಈಕ್ವಿವೇಲೆಂಟ್ ಫ್ರ್ಯಾಕ್ಷನ್ಸ್ನ ಬರೀರಿ. ನೆಕ್ಸ್ಟು ಡೆಸಿಮಲ್ಸ್ ಅಂದರೆ ಏನು ಅಂದರೆ, ಈಗ ನಾವು ಫ್ರ್ಯಾಕ್ಷನ್ಸ್ ನೋಡಿದ್ದೀವಿ. ಫ್ರ್ಯಾಕ್ಷನ್ಸಲ್ಲಿ ಡಿನಾಮಿನೇಟರ್ ಏನಾದರೂ ಇರ್ಬೋದು. ಒಂದು ವೇಳೆ ಡಿನಾಮಿನೇಟರ್ 10 ಅಥವಾ 100 ಅಥವಾ 1000 1 /0 ಇದ್ದರೆ ಅದನ್ನು ನಾವು ಡೆಸಿಮಲ್ಸ್ ಆಗಿ ಬರಿಬೋದು. ಫಾರ್ ಎಕ್ಸಾಂಪಲ್ 1/10 ಇದ್ದರೆ ನಾನು ಅದನ್ನು 0.1 ಅಂತ ಬರಿಬೋದು. 2/10 ಇದ್ದರೆ 0.2, 3/10 ಇದ್ದರೆ 0.3. ಅದೇ ರೀತಿ 1/100 ಇದ್ದರೆ 0.01. ಇದನ್ನು ಸುಲಭವಾಗಿ ಹೆಂಗೆ ಬರಬೇಕು ಅಂದರೆ, ಫಸ್ಟ್ ನ್ಯೂಮರೇಟರ್ನ ಬರ್ಕೊಂಬಿಡಿ. ಆಮೇಲೆ ಡಿನಾಮಿನೇಟರಲ್ಲಿ ಎಷ್ಟು ಝೀರೋಸ್ ಇದೆಯೋ ಅಷ್ಟು ಪ್ಲೇಸಸ್ಸು ಶಿಫ್ಟ್ ಮಾಡಬೇಕು. ಎಷ್ಟು ಝೀರೋಸ್ ಇದೆ? 2 ಝೀರೋಸ್ ಇದೆ ಅಲ್ವಾ? ಸೊ 1 ಪ್ಲೇಸು 2 ಪ್ಲೇಸ್ ಶಿಫ್ಟ್ ಮಾಡಿ ಒಂದು ಪಾಯಿಂಟ್ ಇಡಬೇಕು ನೀವು. 2/100 ಇದೆ ಅಂತ ಇಟ್ಕೊಳ್ಳಿ. ಫಸ್ಟ್ ನ್ಯೂಮರೇಟರ್ 2 ಬರೆದ್ಬಿಡಿ. ಆಮೇಲೆ ಎಷ್ಟು ಝೀರೋಸ್ ಇದೆ? 2 ಝೀರೋಸ್ ಇದೆ. ಸೊ ಅದರ ಅರ್ಥ 2 ಝೀರೋಸ್ ಆದಮೇಲೆ ಪಾಯಿಂಟ್ ಬರಬೇಕು ಅಂತ ಅರ್ಥ. ಈಗ 3/1000 ಇದೆ ಅಂತ ಇಟ್ಕೊಳ್ಳಿ. ಫಸ್ಟ್ ನ್ಯೂಮರೇಟರ್ 3 ಬರೆದ್ಬಿಡಿ. ಎಷ್ಟು ಝೀರೋಸ್ ಇದೆ? 3 ಝೀರೋಸ್. ಅದಕ್ಕೆ 3 ಝೀರೋಸ್ ಆದಮೇಲೆ ನಮಗೆ ಡೆಸಿಮಲ್ ಪಾಯಿಂಟ್ ಬರಬೇಕು. 1 2 3 0 ನೋಡಿ. ಇಲ್ಲಿ 3 ಪ್ಲೇಸಸ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಬಂತು. ಇಲ್ಲಿ 3 ಝೀರೋಸ್ ಇದೆ ಅಲ್ವಾ, ಅದಕ್ಕೆ 3 ಪ್ಲೇಸಸ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಬರಿಬೇಕು ಅಷ್ಟೇ. ಇದನ್ನೇ ನಾವು ಡೆಸಿಮಲ್ಸ್ ಅಂತ ಕರಿತೀವಿ. ಯಾವತ್ತು 0.something ಅಂತ ಇರುತ್ತೆ ನೋಡಿ. 1/10ನ 0.1 ಅಂತ ಬರಿತೀವಿ. 1/100ನ 0.01 ಅಂತ ಬರಿತೀವಿ.
ಹೌ ಮೆನಿ ಪಾರ್ಟ್ಸ್ ಆರ್ ಶೇಡೆಡ್? 3 ಪಾರ್ಟ್ಸ್. ಫ್ರ್ಯಾಕ್ಷನ್ ಏನಂತ ಬರಿತೀವಿ? 3/10 ಅಂತ ಬರಿತೀವಿ. ಇನ್ ಡೆಸಿಮಲ್ಸ್ ನಾನು ಈ ಸ್ಕ್ವೇರ್ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಇಲ್ಲಿ ಈ ಸರ್ಕಲ್ ನೋಡ್ಕೊಂಡು ನಾವು ಹೇಳಬೇಕು. ಹೌ ಮೆನಿ ಪಾರ್ಟ್ಸ್ ಆರ್ ಶೇಡೆಡ್? 1 ಪಾರ್ಟ್. ಇನ್ ಫ್ರ್ಯಾಕ್ಷನ್ ಇಟ್ ಈಸ್ ರಿಟರ್ನ್ ಆಸ್ 1/10. 1 ಪಾರ್ಟ್ ಡಿವೈಡೆಡ್ ಬೈ 10. ಈಗ ಇನ್ ಡೆಸಿಮಲ್ 0.1ನ ಏನು ಫಸ್ಟ್ ನ್ಯೂಮರೇಟರ್ ಏನಿದೆ ಅದು ಬರ್ಕೊಂಡ್ಬೇಡಿ. ಆಮೇಲೆ ಎಷ್ಟು ಝೀರೋಸ್ ಇದೆ ಅಷ್ಟು ಪ್ಲೇಸಸ್ ಆದಮೇಲೆ ನಿಮಗೆ ಡೆಸಿಮಲ್ ಪಾಯಿಂಟ್ ಬರಬೇಕು. ಇಲ್ಲಿ ಒಂದೇ ಪ್ಲೇಸ್ ಇದೆ, ಸೊ ಒಂದೇ ಪ್ಲೇಸ್ ಆದ ತಕ್ಷಣ ಡೆಸಿಮಲ್ ಪಾಯಿಂಟ್ ಬರೀರಿ 0.1 ಅಂತ. ಹೌ ಇಸ್ ಇಟ್ ರೆಡ್? ಇಟ್ ಈಸ್ ರೆಡ್ ಆಸ್ 0.1. ಈಗ 2/10 ಅಂತ ಏನು ಬರಿತೀವಿ? 0.2. 3/10ನ 0.3 ಅಂತ ಬರಿತೀವಿ. ಈಗ ವಾಟ್ ಡಸ್ 0.1, 0.2, 0.3 ಇಂಡಿಕೇಟ್ ಅಂದರೆ ಬೈ ಅಬ್ಸರ್ವಿಂಗ್ ದಿ ಎಕ್ಸಾಂಪಲ್ ಡೆಸಿಮಲ್ ಪಾಯಿಂಟ್ಸ್ನ ಇಂಡಿಕೇಟ್ ಆಗುತ್ತೆ. ಇವಾಗ ಇದನ್ನು ನಾವು ವಿ ಕ್ಯಾನ್ ನಂಬರ್ ಲೈನ್ ರೂಪದಲ್ಲೂ ನಾವು ಹೇಳ್ಬೋದು. ಈಗ ನೋಡಿ 0.1 ಅಥವಾ 0.2 ಅಥವಾ ಏನೇ ಇದ್ದರೂ ಇಟ್ ಈಸ್ ಬಿಟ್ವೀನ್ 0 ಆ್ಯಂಡ್ 1. ಹೌದಲ್ವಾ? ಇಟ್ ಈಸ್ ಬಿಟ್ವೀನ್ 0 ಆ್ಯಂಡ್ 1. ಸೊ 0 ಆ್ಯಂಡ್ 1 ಮಧ್ಯದಲ್ಲಿ ನಾವು ಈ ರೀತಿ 0.1, 0.2, 0.3 ಅಂತ ಈ ರೀತಿ ನಂಬರ್ಸ್ ಬರ್ಕೊಂಡು ಹೋಗ್ಬೋದು. ಸೊ 0 ಪಾಯಿಂಟ್ ಇದೆ ಅಲ್ಲ, ಪಾಯಿಂಟನ್ನು ಡೆಸಿಮಲ್ ಪಾಯಿಂಟ್ ಅಂತ ಹೇಳ್ತೀವಿ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನೇ ನಂಬರ್ಸ್ ಇದ್ದರೂ ಅದನ್ನು ಇಂಟಿಜರ್ಸ್ ಅಂತ ಹೇಳ್ತೀವಿ. ಪಾಯಿಂಟ್ ಆದಮೇಲೆ ಏನೇ ನಂಬರ್ಸ್ ಬಂದರೂ ಅದನ್ನು ಡೆಸಿಮಲ್ ನಂಬರ್ಸ್ ಅಂತ ಹೇಳ್ತೀವಿ. ಈಗ ಇದನ್ನು ನೀವು ಮುಚ್ಚಿಟ್ಕೊಂಡು ಬರೀರಿ ಡೆಸಿಮಲ್ ಫಾರ್ಮ್ನ. ಈ ಫ್ರ್ಯಾಕ್ಷನ್ಸ್ನ ನೋಡಿಕೊಂಡು ಈ ರೀತಿ ಡೆಸಿಮಲ್ ನಂಬರ್ಸ್ನ ನೀವು ಬರೀರಿ. ಇವಾಗ ರೀಡ್ ದ ನೆಕ್ಸ್ಟ್ ಡೆಸಿಮಲ್ಸ್ ಗಿವನ್ ಬಿಲೋ ಆ್ಯಂಡ್ ರೈಟ್ ದಮ್. ಇದನ್ನು ವರ್ಡ್ಸಲ್ಲಿ ಹೆಂಗೆ ಬರಿತೀವಿ? 0.2, 0.5, 0.7, 0.21, 0.02, 0.15 ಅಂತ ಬರಿತೀವಿ. ಈಗ 0.3 ಅಂದ್ರೇನು? 0.3, 0.6, 0.6, 0.7, 0.7, 0.4, 0.4, 0.05, 0.05 ಅಂತ ಬರಿತೀವಿ. ಈಗ ರೈಟ್ ದ ಫ್ರ್ಯಾಕ್ಷನ್ಸ್ ಇನ್ ಡೆಸಿಮಲ್ಸ್ ಅಂದರೆ ಏನು? 0.1, 0.2, 0.3, 0.5. ಈಗ 0.02. ಯಾಕೆ? 100ಅಲ್ಲಿ 2 zeros ಇದೆ, ಅದಕ್ಕೆ 2 ಪ್ಲೇಸಸ್ ಆದಮೇಲೆ ಪಾಯಿಂಟ್ ಬರಬೇಕು. ಇಲ್ಲೂ ಅಷ್ಟೇ 0.05 ಅಷ್ಟೇ. ಡೆಸಿಮಲ್ಸ್ ಅಂದರೆ ಇಷ್ಟೇ.